ಮಾಡಿದಾಗ ಅದನ್ನ ಫೇಸ್ಬುಕ್ ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಹಾಕದಂತಹ ಸಂದರ್ಭದಲ್ಲಿ ಜನರ ಅಭಿಪ್ರಾಯ ಏನಿದೆ ಅದನ್ನ ಅರ್ಥ ಮಾಡ್ಕೊಳ್ಳೋಕು ಕೂಡ ಉಪಯುಕ್ತ ಆಗ್ತಿದೆಯಲ್ಲ ಮೇಡಮ್. ಉಪಯೋಗ ಆಗುತ್ತೆ. ಏನಕ್ಕೆ ಅಂತ ಹೇಳಿದ್ರೆ ಇವತ್ತು ಫೇಸ್ಬುಕ್ ತುಂಬಾ ಪ್ರಭಾವ ಬೀಳ್ತಾ ಇದೆ. ಸರ್ ಹೇಳಿದ್ರು ಒಬ್ರು ಹಳ್ಳಿಯವ್ರ ಹತ್ರನೂ ಇರುತ್ತೆ ಅಂತ ಹೇಳಿ. ಇವತ್ತು ಉದಾಹರಣೆಗೆ ಹೇಳ್ಬೇಕಂತ ಹೇಳಿದ್ರೆ ಒಬ್ಬ ವ್ಯಕ್ತಿ ಹತ್ರ ಸೇವಿಂಗ್ಸ್ ಅಕೌಂಟ್ ಇದೆಯಲ್ಲೂ ಗೊತ್ತಿಲ್ಲ, ಫೇಸ್ಬುಕ್ ಅಕೌಂಟ್ ಒಂದು ಪಕ್ಕ ಇದೆ. ಯಾಕಂದ್ರೆ ನಾವು ಅಷ್ಟೊಂದು ಫಾರ್ವರ್ಡ್ ಆಗಿರುವಂತದ್ದು. ಮತ್ತೆ ಅಲ್ಲಿ ಯಾವುದೇ ವಿಷಯಗಳನ್ನು ನಾವು ಹೇಳಿದಾಗ್ಲೂ ಕೆಲವರು ಏನ್ ಮಾಡ್ತಾರೆ ಅದ್ರ ಬಗ್ಗೆ ಥಿಂಕ್ ಮಾಡ್ತಾರೆ. ಅಂದ್ರೆ ಇದು ಸರಿನಾ ತಪ್ಪಾ ಅನ್ನೋದ್ರ ಬಗ್ಗೆ ಥಿಂಕ್ ಮಾಡೋ ಒಂದು ವರ್ಗನೂ ಇದೆ ನೀವು ಹೇಳ್ದಾಗೆ. ಮತ್ತೆ ಅದನ್ನ ಲೈಕ್ ಮಾಡೋ ವರ್ಗನೂ ಇದೆ. ಮತ್ತೆ ಅಲ್ಲಿ ಕೊಟ್ಟಿರೋದೇ ಫೈನಲ್ ಅಲ್ಲ ಖಂಡಿತವಾಗಿ. ಏನಕ್ಕೆ ಅಲ್ಲಿ ಬರುವಂತದ್ದು ಫೈನಲ್ ಅಲ್ಲ. ಯಾಕಂದ್ರೆ ನಮಗೆ ಇದು ತುಂಬಾ ನೋಡಿದೀವಿ. ಡೆಲ್ಲಿಲಿ ಆಗಿದೆ, ಡೆಲ್ಲಿಲಿ ಸಮೀಕ್ಷೆನೂ ಸುಳ್ಳಾಗಿದೆ. ಇವನ್ ನ್ಯೂಸ್ ಚಾನೆಲ್ ಸಮೀಕ್ಷೆನೂ ಸುಳ್ಳಾಗಿರ್ತವೆ. ಕೆಲವು ಉಲ್ಟಾ ಬಲ್ಟಾ ಆಗಿರುತ್ತೆ. ಬಟ್ ಇವತ್ತು ಸೋಷಿಯಲ್ ಮೀಡಿಯಾ ಎಷ್ಟು ಇದಾಗಿದೆ ಅಂತ ಹೇಳಿದ್ರೆ ಇವನ್ ನ್ಯೂಸ್ ಚಾನಲ್ ಗೊತ್ತಾಗಿರುವಂತ ವಿಷಯ ಅದಕ್ಕಿಂತ ಮುಂಚೆ ಸೋಷಿಯಲ್ ಮೀಡಿಯಾದಲ್ಲಿ ಗೊತ್ತಾಗಿರುತ್ತೆ. ಎಕ್ಸಾಂಪಲ್ ಮೊನ್ನೆ ಬಂದು ಗುಂಡ್ಲುಪೇಟೆಲ್ಗೆ ಇದಾಯ್ತು, ಲಾಠಿ ಚಾರ್ಜ್ ಆಯ್ತು. ನ್ಯೂಸ್ ಅಲ್ಲಿ ಬರೋಕ್ಕಿಂತ ಮುಂಚೆ ನನಗೆ ವಾಟ್ಸ್ಆಪ್ ಅಲ್ಲಿ ಬಂತು. ಅದಕ್ಕಿಂತ ಮುಂಚೆ ತುಂಬಾ ಫಾಸ್ಟ್ ಆಗ್ತಾ ಇದೆ. ಅಷ್ಟು ಎಫೆಕ್ಟಿವ್ ಆಗಿ ಕೆಲಸ ಮಾಡ್ತಾ ಇದೆ ಸೋಷಿಯಲ್ ಮೀಡಿಯಾ. ಖಂಡಿತ ಆಗ್ತಾ ಇದೆ. ಇಲ್ಲಿ ಇವತ್ತು ಚರ್ಚೆ ಆಗ್ತಿರೋದೇನಂದ್ರೆ ಅಂದ್ರೆ ಪಕ್ಷಗಳು ಚುನಾವಣೆ ಸಂದರ್ಭದಲ್ಲಿ ಪ್ರಚಾರದ ಭಾಗವನ್ನಾಗಿ ಮಾಡ್ಕೊಳ್ತಾ